ಸಮಾಜವನ್ನು ಮುನ್ನಡೆಸಬೇಕು, ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಮೊದಲು ವಿದ್ಯಾವಂತರಾಗಬೇಕು. ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ IAS IPS ಆಫೀಸರ್ಸ್ ಎಷ್ಟಿದ್ದಾರೆ ನಿಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಾ? ಒಬ್ಬರೇ IAS ಆಫೀಸರು, ಒಬ್ಬರೇ IPS ಆಫೀಸರು. IAS ಆಫೀಸರ್ ಇಬ್ಬರು ಇದ್ರು. ಒಬ್ಬರು ನಮ್ಮ ಮಂಜುನಾಥ್ ಸರ್ ರಿಟೈರ್ಡ್ ಆದ್ರು. ಏನನ್ನ ಕರೆಕ್ಟೇ ಇಲ್ವಾ? ಮಂಜುನಾಥ್ ಸರ್ ರಿಟೈರ್ಡ್ ಆದ್ರು. ಒಬ್ಬರು IAS, ಒಬ್ಬರು IPS. ಸಾಕಾಯ್ತು. ಯಾಕಂದ್ರೆ ನನಗೆ ಸಮಾಜನೇ ಇಲ್ಲ, ನನ್ನ ಜಾತಿನೇ ಇಲ್ಲ, ನನಗೆ ಜಾತಿನೇ ಇಲ್ಲ. ಕೋಲಾರಲ್ಲಿ 700 ಓಟ್ ಇಟ್ಕೊಂಡು 2000 ಪಾಪ್ಯುಲೇಷನ್ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗುತ್ತೆ? ಯಾರಿಗಾದ್ರು ಜಗಳ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಸಮಾಜದವರು ಕೋಲಾರಲ್ಲಿ 2000 ಪಾಪ್ಯುಲೇಷನ್ 700 ಓಟು, ಮುಳಬಾಗಿಲಲ್ಲಿ ಒಂದು 3000 ಪಾಪ್ಯುಲೇಷನ್ 1500 ಓಟು. ಎಲ್ರಿಗೂ ನಮಸ್ಕಾರ. ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿ ಹಾಗೂ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಗಳು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಾಪಾಡಿ. ಯಾಕಂದರೆ ಸಿದ್ದರಾಮೇಶ್ವರ ಸ್ವಾಮೀಜಿಗೆ ಅಂದರೆ ಬರೀ ಒಂದು ಸಮಾಜದ ವ್ಯಕ್ತಿ ಅಲ್ಲ, ಒಂದು ಸಮಾಜದ ಗುರುಗಳಲ್ಲ, ಇಡೀ ನಮ್ಮ ದೇಶದ ಗುರುಗಳು. ನಮ್ಮೆಲ್ಲರಿಗೂ ಬೇಕಾಗಿ ಎಲ್ಲ ಸಮಾಜವನ್ನು ಸಮಾನತೆಯಾಗಿ ಹೋಗಬೇಕು, ಎಲ್ಲ ಸಮಾಜ ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡಿರೋರು ಅವರು. ಎಲ್ಲರ ಒಂದು ಬಸವಣ್ಣ ಆಗ್ಬೋದು, ಇವರಾಗ್ಬೋದು, ಅವರ ಜಯಂತಿ ಪರವಾಗಿ ಅವರೆಲ್ಲರಿಗೂ ಬೇಕಾಗಿಲ್ಲ ಜಿಲ್ಲೆ ರಾಜ್ಯದವರೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಈಗ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಒಳ್ಳೆ ಬುದ್ಧಿವಂತರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾದಂಥ ಮಲ್ಲೇಶನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಹಿರಿಯರು, ನಮಗೆ ಆತ್ಮೀಯರು ತುಂಬ ಸರಿ ನನಗೆ ಬುದ್ಧಿವಾದ ಹೇಳಿರುವಂಥವ್ರು, ಹಿಂಗೆ ನಡ್ಕೋಬೇಕು, ಹಿಂಗಿರ್ಬೇಕು ಅಂತ ಹೇಳಿರು. ನಾವು ನಮ್ಮ ಹೆಣ್ಣಾಯಣ ಸಂಬಂಧ ತುಂಬ ಒಡನಾಟ. ರೀಸೆಂಟಾಗಿ ನಾವಿಬ್ಬರು ಫೋನಲ್ಲಿ ಇಬ್ಬರು ಮಾತಾಡ್ತಾ ಇದ್ವಿ. ತುಂಬ ಒಡನಾಟ. ಹಿರಿಯರು ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಹೇಳ್ತಾ ಇದ್ರು ನನಗೆ, ಯಾವುದನ್ನ కానీ తేరు ఇచ్చేటప్పుడు పక్కన పట్టుకుంటే ఇవ్వకూడదు, పక్కన పట్టుకునే ఉండాలి అని. కానీ నేను పట్టుకున్న వైన్ ఇష్టపడేసా, నాకు చెప్పించిన ఇష్టపడేసా, నేను పట్టుకునే ఉన్నాను. ఏనా ಹಂಗೆ ಆ ರೀತಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಅನಿಲಣ್ಣವರು MLC ಕೋಲಾರ ಚಿಕ್ಕಬಳ್ಳಾಪುರ ಅನಿಲರನ್ನು, ಇವರು ನಮ್ಮ ಹೆಮ್ನಾಯಣಸಮ್ಮನವ್ರು ಹೇಳಿದ್ರು ಲವಾಕುಶ ಅಂತ ಹೇಳಿದ್ರು. ಆಮೇಲೆ ಇವ್ರು ಹೇಳಿದ್ರು ಜೋಡೆತ್ತುಗಳು ಅಂದರು. ನಾವು ಜೋಡೆತ್ತುಗಳು ಅಲ್ಲ, ಲವಕುಶಗಳು ಅಲ್ಲ. ಯಾವುದೋ ಜನ್ಮದಲ್ಲಿ ನಾವಿಬ್ಬರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು. ಸ್ವಲ್ಪ ಏನೋ ಹೆಚ್ಚು ಕಮ್ಮಿಯಾಗಿ ದೇವರು ಬೇರೆ ಬೇರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆದರೆ ನಾವಿಬ್ಬರು ಒಂದೇ. ರಾಜಕೀಯ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಇರ್ಬೋದು, ಹೆಂಗೆ ಇರ್ಬೋದು, ನಾವಿಬ್ಬರು ಒಂದೇ. ನಾನೇನು ಹೇಳ್ತೀನಿ ಅವ್ರಿಗೆ, ಅವ್ರು ಹೇಳಿದ್ದು ನಂದು. ಅದಕ್ಕೆ ನಮ್ಮ ಅನಿಲಣ್ಣವ್ರು ಬಂದಿದ್ದ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಅಂದರೆ ಮೇಷ್ಟ್ರು, ಮೊದಲು ಟೀಚರ್ ಮೇಷ್ಟ್ರು ಆಮೇಲೆ ಓದಿ ಜಿಲ್ಲಾಧಿಕಾರಿಗಳಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬಂದಿದ್ದಾರೆ. ಅಂದರೆ ಒಳ್ಳೆ ಮೇಷ್ಟ್ರು ಆಗಿರೋದ್ರಿಂದ ಒಳ್ಳೆ ಪಾಠವನ್ನು ಹೇಳ್ತಾರೆ, ಅದೇ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ಜನಗಳಿಗೆ. ಅವರು ಎಲ್ಲರೂ ಅನ್ಕೊಳ್ತಾ ಇದ್ದಾರೆ DC ಅವರು ಸ್ಪೀಚ್ ಮಾಡಿದ್ರು ಅಂತ. ಅವರು ಸ್ಪೀಚ್ ಮಾಡಿಲ್ಲ, ಅವರು ಸಮಾಜಕ್ಕೆ ಮೆಸೇಜ್ ಅನ್ನು ಕೊಟ್ಟು ನಾವೆಲ್ಲ ಬದುಕಬೇಕು, ನಮ್ಮ ಜೀವನ ಕಾಲ ಹೆಂಗಿರಬೇಕು, ನಾವು ಹೆಂಗಿರಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜನ್ನು ಪಾಲನೆ ಮಾಡಬೇಕಾಗಿದೆ ಅಂತ ನಮ್ಮ ಜವಾಬ್ದಾರಿ. ಅವರು ಸ್ಪೀಚ್ ಎಲ್ಲ ಮಾಡಿದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಂಗೆ ಅಂದ್ರೆ ಮಾಹಿತಿ ಏನು ಅಂತಂದ್ರೆ, ಇವಾಗ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಹೇಳಿ ಹೇಳ್ತಾರೆ ಅಂದ್ರೆ, ತಟ್ಟೆನಲ್ಲಿ ಊಟ ಕೊಟ್ಟು ನಮ್ಮ ಮುಂದೆ ಇಡ್ತಾರೆ. ತಿನ್ಬೇಕಾಗಿರುವಂಥ ಜವಾಬ್ದಾರಿ ನಮ್ದು ಕರೆಕ್ಟಾಗಿ ಬಾಯಲ್ಲಿ ಇರೋದಿಲ್ಲ. ಆ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅಮ್ಮ ಅವರಾದಂಥ, ನಾನು ಅವ್ರ ಹೆಸರು ಹೇಳೋದಿಲ್ಲ, ಎಲ್ಲಾದ್ರೂ ಬಂದಾಗ ಅವ್ರ ನಮಸ್ಕಾರ ಹಾಕಿ. ಅಮ್ಮ ಅವರು ಇದ್ದಾರೆ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, 2 ಸಲಿನ MP ನಿಂತಿರೋರು. ಎಲ್ಲ ರಾಜಕಾರಣಿಯಲ್ಲಿ ನಮ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಸಮಾಜದಲ್ಲಿ ಇವತ್ತು ಹೇಳ್ಬೇಕಂದ್ರೆ ಸೀನಿಯರ್ ಅಂದರೆ ರಾಜಕಾರಣದಲ್ಲಿ ಅವರು ಇದ್ದಾರೆ. ಅಮ್ಮ ಅವರು ಇದ್ದಾರೆ, ಅವ್ರಿಗೂ ಹೇಳ್ತೇನೆ. ಆಮೇಲೆ ನಮ್ಮ ಶಂಕರಣ್ಣ ಅವರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶೇಖರ್ ಅವರು, ಗಣೇಶ ಎಲ್ಲರೂ ಇದ್ದಾರೆ. ಎಲ್ಲ ವೇದಿಕೆ ಗೋಪಾಲ್ ಗೌಡರು, ಎಲ್ಲ ನಮ್ಮ ಇದೇ ಇಲಾಖೆಗೆ ಸಂಬಂಧಪಟ್ಟಿದ್ದಂಥ ವಿಜಯಲಕ್ಷ್ಮಮ್ಮ ಅವರಿದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ಎಲ್ಲ ಕೋಲಾರ ನಗರಸಭೆ ಸದಸ್ಯರು, ಮುಳಬಾಗಿಲು ನಗರಸಭೆ ಸದಸ್ಯರು, ಎಲ್ಲ ಹಿರಿಯ ಮುಖಂಡರು, ಸಮಾಜದವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಇನ್ನೊಂದು ಮಾಹಿತಿ, ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಸುರೇಶ್ ಅಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮೇಶ್ವರ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಜೊತೆ ನಾವು ಯಾವತ್ತೂ ಇರ್ತೇವೆ. ನಾವು ಯಾವತ್ತು ಸುರೇಶನ್ ಅವರ ಮಾಹಿತಿ, ನಾವು ಯಾವತ್ತು ಹೈಯಿಂದ ವರ್ಗದ ಎಲ್ಲರಿಗೂ ನಾವು ಜವಾಬ್ದಾರಿಯಾಗಿ ಅವರ ಒಂದು ಕಷ್ಟ ಸುಖಗಳಿಗೆ ನಾವೆಲ್ಲರೂ ಜೊತೆಗಿರ್ತೇವೆ. ಅದೇ ರೀತಿ ನಿಮ್ಮ ಒಂದು ಸಮಾಜದ ಅಭಿವೃದ್ಧಿಗಾಗಿ
ನಿಮ್ಮ ಸಮಾಜದ ಏಳಿಗೆಗಾಗಿ, ನಿಮ್ಮ ಸಮಾಜದ ಒಳ್ಳೆ ಕೆಲಸಕ್ಕಾಗಿ, ನಿಮ್ಮ ಅಭಿವೃದ್ಧಿಗಾಗಿ ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಸಂಸದರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಅದೇ ಸಮಾಜದ ಸಂಸದರಾಗಿದ್ದ ಧನ್ಯವಾದಗಳು ತಿಳಿಸ್ತೀನಿ. ಇಂತಿ ನಿಮ್ಮ ಬೈರ್ತಿ ಸುರೇಶ್ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೋಲಾರ ಅವರೊಂದು ಚೈನಾ ಪ್ರವಾಸದಲ್ಲಿರೋದ್ರಿಂದ, ಫ್ಯಾಮಿಲಿ ಪ್ರವಾಸದಲ್ಲಿರೋದ್ರಿಂದ ನನಗೆ ಮೆಸೇಜ್ ಅನ್ನು ಹಾಕಿದ್ದಾರೆ. ಇದನ್ನ ನನ್ನ ಒಂದು ಮೆಸೇಜ್ ಕೊಟ್ಬಿಡಪ್ಪ ಅಂತ, ಯಾವತ್ತೂ ನಿಮ್ಮ ಸಮಾಜದ ಪರವಾಗಿರ್ತೀನಿ ಅಂತ ಹೇಳಿದ್ದಾರೆ. ಅವರ ಪರವಾಗಿ ನಾನು ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ, ಸುರೇಶ್ ಅವರು ಹೇಳಿದ್ದಾರೆ ನನಗೆ. ಆಮೇಲೆ ಮುಖ್ಯವಾಗಿ ಜಾಸ್ತಿ ಮಾತಾಡೋದೊಂದು ಬೇಡ. ಈ ಸಮಾಜ ಅಂತ ಹೇಳಿದ್ರೆ, ಭವ್ಯ ಸಮಾಜ ಅಂತ ಹೇಳಿದ್ರೆ, ಇವತ್ತು ಯಾರು ಮಕ್ಕಳು ಹೇಳಿದ ಮಾತನ್ನ 10 ಮಾತು ಹೇಳಿದ್ರೆ ಒಂದು 5 ಕೇಳ್ತಾರೆ. ಆದರೆ ಈ ಸಮಾಜ ಹೇಳೋ ಮಾತು 100ಕ್ಕೆ 100 ಮಾತು ಕೇಳೋದು ಅಂತ ಹೇಳಿದ್ರೆ ಬಂಡೆ. ಆ ಬಂಡೆನ ತಿದ್ದುವಂಥದ್ದು, ಬಂಡೆನಲ್ಲಿ ಕೆತ್ತನೆ ಮಾಡುವಂಥದ್ದು, ಬಂಡೆನನ್ನ ಕೆತ್ತನೆ ಮಾಡೋರು ಕೆತ್ತಗಳಿದ್ರೆ ಆ ಬಂಡೆಯನ್ನು ಕೊಡುವಂಥವ್ರೆ ನೀವೇ, ಆ ಬಂಡೆಯನ್ನ ಕೊಡುವಂಥವ್ರು ನೀವೇ. ಇವತ್ತು ನಾನೊಂದು ಹಳೆಯದೊಂದು ಜ್ಞಾಪಿಸ್ಕೊಳ್ತಾ ಇದ್ದೆ ಇಷ್ಟೊತ್ತು ಕೂತ್ಕೊಂಡು. ನಮ್ಮ ಪಕ್ಕದೂರಾದಂಥ ರಾಮಾಪುರದಲ್ಲಿ ರಾಮಣ್ಣ ಅಂತ ಒಬ್ರು ಇದ್ರು. ಅದು ನಮ್ಮ ವೆಂಕಟಪತಿ ಎಲ್ರಿಗೂ ಗೊತ್ತು, ರಾಮಣ್ಣ ಅಂತ. ಚಾಲೆಂಜ್ ರಾಮಣ್ಣ ಅಂತ ಅವ್ರ ಹೆಸರು, ಚಾಲೆಂಜ್ ರಾಮಣ್ಣ. ಅಂದ್ರೆ ಹೈಟ್ ಒಂದು 7 ಅಡಿ ಇರ್ತಾ ಇದ್ರು, 7 ಅಡಿ ಹೈಟ್ ಇರ್ತಾ ಇದ್ರು. ಆಕ್ಚುಲಿ ನಮ್ಮ ಪಕ್ಕದವರು ರಾಮಾಪುರದವರು ಅವರು. ಆದರೆ ಈ ಊರಲ್ಲಿ ಆ ಸಮಾಜದವರು ಯಾರು ಇಲ್ಲದೆ ಇರೋದ್ರಿಂದ, ಒಂದೇ ಮನೆ ಇರೋದ್ರಿಂದ ಅವ್ರು ಏನ್ ಮಾಡಿದ್ರು, ಇವ್ರೂರಿಗೆ ಅಂಬ್ಲಿಕಲ್ಗೆ ಶಿಫ್ಟ್ ಆದ್ರು. ಅಲ್ಲಿಂದ ಅಂಬ್ಲಿಕಲ್ಲೂ ಸೆಟ್ಲ್ ಆಗಿಬಿಟ್ಟು ರಾಮಣ್ಣ ಅಂತ ಹೇಳಿದ್ರು. 7 ಅಡಿ ಇದ್ರು, ಸ್ವಲ್ಪ ಕಾಲಿಂದ ಕ್ರಾಸ್ ಆಗಿರೋದು. ನಮ್ಮ ಅಪ್ಪಗೆ ತುಂಬಾ ಆತ್ಮೀಯರವರು, ತುಂಬಾ ಆತ್ಮೀಯ ನಮ್ಮ ಅಪ್ಪಗೆ. ರಾಮಣ್ಣ ನಮ್ಮ ಮನೆ ಹತ್ರ ಯಾವಾಗ ಬರೋರು, ನಾವು ಚಿಕ್ಕ ಹುಡುಗರಾಗಿದ್ದ ಕೇಳ್ತಾ ಇರೋದು, ನಾ ಗೋವಿಂದನ ಏನು ಪನ್ಲೆ ಅದನ್ನ ಏಮನ್ನ ಪಂಚಪ್ನಟೆ ರಾಮ ಬಯಸಿ ಬಾಯಿ ಸುತ್ತೂರ ಗಾಲ್ ನಟಿರಬೇಕು ಸೊಬ್ಬಿಲ್ ಗೆಚ್ಚಿ ಅನ್ನೋದು. ನನ್ನ ಕಣ್ಣಾರೆ ನಾನು ನೋಡಿದ್ದು, ಒಂದು ಕಡೆ 5 ಜನ ಚಪ್ಪಲಿನ ಹಿಡ್ಕೊಂಡ್ರೆ ಈ ಚಾಲೆಂಜ್ ರಾಮಣ್ಣ ಒಬ್ಬರೇ ಒಂದು ಕಡೆ ಹಿಡ್ಕೊಂಡು ಎತ್ತಿ ಬಿಸಾಕ್ತಾರೆ ಚಪ್ಪಲಿಗಳನ್ನ. ಆ ಶಕ್ತಿವಂತರು, ಅಂತ ಶಕ್ತಿವಂತರು ಇರಬೇಕಂದ್ರೆ ಯಾಕೆ ಬಂಡೆ ಕೆಲಸ ಅಂತ ಕೇಳಲ್ಲ. ಇವ್ರು ಹೇಳಿದೆ ಕೇಳದೆ ಸುತ್ತಿ ಎತ್ಕೊಂಡು 2 ಹಾಕಿದ್ರೆ ಫಿನಿಶ್ ಕರೆಕ್ಟಾಗಿ ಲೈನ್ ಬಂದ್ಬಿಡ್ತೇವೆ. ಯಾಕೆ ಅವ್ರು ಹೇಳಿದಂಗೆ ಕೇಳೋಣ ಅಂತ. ಸಮಾಜದಲ್ಲಿ ನಮ್ಮ ಬಾವಿ ತೋಡ್ಬೇಕು ನಮ್ಗೆ ಜ್ಞಾಪಕ ಇದೆ. ನಮ್ಮ ವೆಂಕಟಾಪುರ, ಆಮೇಲೆ ಶ್ರೀರಂಗಪುರ, ನಮ್ಮ ಅಂಬ್ಲಿಕಲ್ಲೂರು ಎಲ್ಲರೂ ಬಂದು ನೋಡಿದ್ರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಅಲ್ಲೆಲ್ಲ ಆಟ ಆಡ್ಕೊಂಡಿರುವಾಗ ನಾವೆಲ್ಲ ನೋಡಿರುವಂಥದ್ದು. ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ IAS IPS ಆಫೀಸರ್ಸ್ ಎಷ್ಟಿದ್ದಾರೆ ನಿಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಾ? ಒಬ್ಬರೇ IAS ಆಫೀಸರು, ಒಬ್ಬರೇ IPS ಆಫೀಸರು. IAS ಆಫೀಸರ್ ಇಬ್ಬರು ಇದ್ರು. ಒಬ್ಬರು ನಮ್ಮ ಮಂಜುನಾಥ್ ಸರ್ ರಿಟೈರ್ಡ್ ಆದ್ರು. ಏನನ್ನ ಕರೆಕ್ಟೇ ಇಲ್ವಾ? ಮಂಜುನಾಥ್ ಸರ್ ರಿಟೈರ್ಡ್ ಆದ್ರು. ಒಬ್ಬರು IAS, ಒಬ್ಬರು IPS. ಸಾಕಾಯ್ತು? ಸಾಕೇನಪ್ಪ? ಸಾಕಲ್ವಾ? ಸಾಕು. ನೀವು ಸೈಲೆಂಟ್ ಆಗಿದ್ದೀರಿಂದ ಸಾಕು ಅಂತ ಲೆಕ್ಕ. ಹೌದು. KS ಆಫೀಸರ್ ಒಂದು 4-5 ಜನ ಇದ್ದಾರೆ. ಏನಣ್ಣ? KS ಆಫೀಸರ್ 4-5 ಜನ ಇದ್ದಾರೆ. ಸಮಾಜವನ್ನ ಮುನ್ನಡೆಸಬೇಕು, ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಮೊದಲು ವಿದ್ಯಾವಂತರಾಗಬೇಕು. ಬರೀ ವಿದ್ಯಾವಂತರಾದ್ರೆ ಆಗೋದಿಲ್ಲ, ಅದ್ರ ಜೊತೆಗೆ ಬುದ್ಧಿ ಜ್ಞಾನ ತಿಳುವಳಿಕೆ ಇರಬೇಕು, ಸಮಾಜದ ಬಗ್ಗೆ ಗೊತ್ತಿರಬೇಕು, ಪ್ರಕೃತಿ ಬಗ್ಗೆ ಗೊತ್ತಿರಬೇಕು, ಈ ದೇಶದ ಬಗ್ಗೆ ಗೊತ್ತಿರಬೇಕು, ಯಾರ್ಯಾರು ಈ ದೇಶಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಇವತ್ತು ಹೇಳಕ್ಕೋದು ಎಷ್ಟೋ ರಾಜಕಾರಣಿಗಳು ಕರ್ನಾಟಕದಲ್ಲಿ ನಮ್ಮ KC ರೆಡ್ಡಿ ಅವರು ಇಂದ ಹಿಡ್ಕೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಮೈಸೂರು ಮಹಾರಾಜರು ಮಾಡಿರುವಂತದನ್ನ ಇನ್ನ ಕಾಪಾಡ್ಕೊಳ್ತಾನೆ ಇದೀವಿ. ಕರೆಗಳು, ಕೆಟ್ಟೆಗಳು ಇದೆಲ್ಲ ಏಷ್ಯಾದಲ್ಲಿ ಮೊದಲು ಬಂದ್ಬಿಟ್ಟು ಕಣ್ಣಾಸ್ಪತ್ರೆ ಮಾಡಿರೋದು ಮಿಂಟೋ ಹಾಸ್ಪಿಟಲ್ ನಮ್ಮ ಮೈಸೂರು ಮಹಾರಾಜರು. ಏಷ್ಯಾದಲ್ಲಿ ಯಾವ ಬೇರೆ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಏಷ್ಯಾದಲ್ಲ ಮೈಸೂರು ಮಹಾರಾಜರು ಕೊಟ್ಟಿರುವಂತದ್ದನ್ನ ಇವತ್ತು ಕೆರೆ ಕಟ್ಟೆಗಳನ್ನು ಉಪಯೋಗಿಸ್ಕೋಬೇಕು. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಕೆರೆಗಳು, ಕಟ್ಟೆಗಳು, ರಾಜಕಾಲುವೆಲ್ಲ ಹ್ಯಾಕಿಫೈ ಮಾಡ್ಕೊಂಡು ಮನೆಗಳು, ಬಿಲ್ಡಿಂಗ್ಗಳು ಕಟ್ಕೊಳ್ತಾ ಇದ್ದಾರೆ ಜನ. ಇದನ್ನ ನಾವು ಕಾಪಾಡ್ಕೊಳ್ತಾ ಇದ್ರೆ ಆಗೋದಿಲ್ಲ. ಅದೇ ಇವರು ನಮ್ಮ ಬಸವಣ್ಣನವರು, ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳಿರುವಂಥದ್ದು ವಚನಗಳಲ್ಲಿ ಇವೆಲ್ಲ ಬರ್ತಾರೆ ವಚನಗಳಲ್ಲಿ. ಅದರಿಂದ ನಾವೆಲ್ಲ ಇದೆಲ್ಲ ತಿಳ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ನನಗೊಂದೇ ಗೊತ್ತಿದ್ದು, ನಾನು ಸಮಾಜದವರು ಅಂತ ಹೇಳ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕಂದ್ರೆ ನನಗೆ ಸಮಾಜನೇ ಇಲ್ಲ, ನನ್ನ ಜಾತಿನೇ ಇಲ್ಲ, ನನಗೆ ಜಾತಿನೇ ಇಲ್ಲ. ಕೋಲಾರಲ್ಲಿ 700 ಓಟ್ ಇಟ್ಕೊಂಡು 2000 ಪಾಪ್ಯುಲೇಷನ್ ಇಟ್ಕೊಂಡು ನಾನು ಏನ್ ಮಾಡೋಕ್ಕಾಗುತ್ತೆ? ಯಾರಿಗಾದ್ರು ಜಗಳ ಮಾಡೋಕ್ಕಾಗುತ್ತಾ? ಏನ್ ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಸಮಾಜದವರು ಕೋಲಾರಲ್ಲಿ 2000 ಪಾಪ್ಯುಲೇಷನ್, 700 ಓಟು. ಮುಳಬಾಗಿಲಲ್ಲಿ ಒಂದು 3000 ಪಾಪ್ಯುಲೇಷನ್, 1500 ಓಟು ಅಷ್ಟೇ. ಈ ಶ್ರೀನಿವಾಸಪುರದಲ್ಲಿ ಒಂದು 2000 ಪಾಪ್ಯುಲೇಷನ್, ಒಂದು 700-800 ಓಟು. ಬಂಗಾರಪೇಟೆ ಅಷ್ಟೇ, KGF ಅಷ್ಟೇ, ಮಾಲೂರು ಅಷ್ಟೇ. ಮಾಲೂರಲ್ಲಿ ಸ್ವಲ್ಪ ಒಂದು 2500 ಓಟ್ ಇರ್ಬೋದು ಮಾಲೂರಲ್ಲಿ. ಇದನ್ನ ಇಟ್ಕೊಂಡು ನಾವ್ ಏನ್ ಮಾಡೋಕ್ಕಾಗುತ್ತೆ? ನಿಮಗೆ ಸಮಾಜನೂ ಒಂದು ಕಡೆ ಶಕ್ತಿ ಇದೆ, ವಿದ್ಯಾವಂತರು ಶಕ್ತಿ ಇದೆ, ಎಲ್ಲವೂ ಇದೆ. ಅದನ್ನ ಇಟ್ಕೊಂಡು ಇನ್ನ ಎಷ್ಟೋ ನೀವು ಮುಂದೆ ಬರ್ಬೋದು. ಇಷ್ಟು ಮಾತ್ರ ಸಮಾಜ, ನಿಮ್ಮ ಸಮಾಜ ಇಷ್ಟು, ನನ್ನ ಸಮಾಜ ಏನಾದ್ರು ನನಗೆ ಇದ್ದಿದ್ರೆ
ಇವತ್ತು ಯಾವುದೋ ಲೆವೆಲ್ ಏನೋ ಮಾಡೋಕ್ಕೆ ಅವಕಾಶಗಳಿತ್ತು, ಆದರೆ ಇಲ್ಲದೆ ಇರೋದ್ರಿಂದ ನಾವೇನೋ ಮಾಡೋಕ್ಕಾಗ್ತಾ ಇಲ್ಲ. ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕೂ ಆಗೋದಿಲ್ಲ. ಅದ್ರಲ್ಲಿ ನಮ್ಮವರಿದ್ರೆ ಆಚೆ ಹೋಗ್ಬಿಡ್ತದೆ. ಆದ್ರಿಂದ ಇವತ್ತು ಒಳ್ಳೆ ಸಮಾಜ, ಬುದ್ಧಿವಂತರು, ವಿದ್ಯಾವಂತರು, ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ. ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇವತ್ತು ನಮ್ಮ ಶಂಕರಣ್ಣ ಗೊತ್ತು, ನಾವು ಮುಳುಬಾಗಿಲಲ್ಲಿ ಏನೇನು ಮಾಡಿದ್ದೀವಿ. ಬೋವಿ ಜನಾಂಗದ ಭವನ ಯಾರು ಕಟ್ಟಿದ್ರು, ಅದಕ್ಕೆ ಬೋರು ಯಾರು ಹಾಕ್ಸ್ಕೊಟ್ರು, ಮೋಟ್ರ್ ಹಾಕ್ಸ್ಕೊಟ್ರು, ಟ್ರಾನ್ಸ್ಫರ್ ಬಾಕ್ಸ್ ಕೊಟ್ಟಿದ್ದಿಂದ, ಕಾಂಪೌಂಡ್ ಕಟ್ಟಿದ್ದಿಂದ ನಾನು ಮಾಡಿದ ಕೆಲಸಗಳು. ಪಾತ್ರೆಗಳನ್ನು ಸ್ವಂತ ಕೊಡ್ಸಿದ್ದೀನಿ, ಮೋಟ್ರ್ ನಾನು ಸ್ವಂತ ಇಲ್ಲ ಕೊಡ್ಸಿದ್ದೀನಿ. ಇದೆಲ್ಲ ಮಾಡಿದ್ದೀನಿ. ನಮ್ಮ ಶಂಕರಣ್ಣ ಗೊತ್ತು, ಎಲ್ಲ ಗೊತ್ತು. ಆದರೆ ಶಂಕರಣ್ಣ ಅವರು ಎಲೆಕ್ಷನ್ ನಿಂತಿದ್ದು ಸಪೋರ್ಟ್ ಮಾಡಿದ್ದೆ ಬೇರೆ ಪಕ್ಷ. ಅದು ಒಂದು ಹೋಟೆಲ್ ಸೋತೋಗ್ಬಿಟ್ರು. ಕರೆಕ್ಟ್ ಅಲ್ಲಣ್ಣ? ಸಿಂಗಲ್ ಹೋಟೆಲ್ ಸೋತಿದ್ರು. ಸಿಂಗಲ್ ಹೋಟೆಲ್ ಸೋತರು ಪಾಪ. ಏನೋ ಅವ್ರ ಟೈಮ್ ಸರಿ ಇಲ್ಲ, ಅದೇನೋ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳ್ತಾ, ಇವತ್ತು ಈ ಸಮಾಜದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ, ಜನಾಂಗದ ಎಲ್ಲ ಹಿರಿಯರಿಗೂ, ಎಲ್ಲ ಕಿರಿಯರಿಗೂ ಎಲ್ಲರಿಗೂ ನಾನು ಈ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಈ ಸಮಾಜದ ಏಳಿಗೆಗಾಗಿ, ಈ ಸಮಾಜದ ಅಭಿವೃದ್ಧಿಗಾಗಿ, ಈ ಸಮಾಜದ ಕಷ್ಟ ಸುಖಗಳಿಗೆ ಯಾವುದೇ ಆಗಲಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಉಸ್ತುವಾರಿ ಮಂತ್ರಿಗಳ ಮಾತು ಹಾಗೆ ಆಗಿರ್ತದೆ. ಆಮೇಲೆ ಇನ್ನೊಂದು ಹೇಳೋದು ಬಂದೆ, ನಾನು ಒಂದು ದಿವಸ ನಮ್ಮ MP ಸಾಹೇಬ್ರಿಗೆ ಹೇಳಿದೆ, ಅಣ್ಣ ಯಾವುದೇ ನಿಮ್ಮ ಹತ್ರ ಈ ಲೋನ್ಸು, ಆಮೇಲೆ ಹಸುಗಳು, ಆಮೇಲೆ ಕಾರುಗಳು ಇಂಥದ್ದೆಲ್ಲ ಬರ್ತಾ ಇರ್ತವೆ, ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಯಾರಾದರೂ. ಆದರೆ ಆಯ್ಕೆ ಸಮಿತಿ ಅಧ್ಯಕ್ಷ ನಾನೇ ಇರ್ತೀನಿ, MLA ಆದ್ಮೇಲೆ ಅವರೇ ಇರ್ತಾರೆ. ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ನೀವು ಕೊಟ್ಟು ಕಳಿಸ್ತಾರೆ. ನಿಮ್ಮ PS ಕಡೆಯಿಂದ ನಮ್ಮ ಆಫೀಸ್ ತಲುಪಿಸ್ಬಿಡಿ, ಏನೇನಿದೆಯೋ ನಾನು ಕ್ಲಿಯರ್ ಮಾಡಿಕೊಡ್ತಾ ಇರ್ತೀನಿ ಅಣ್ಣ. ನನಗೂ ನೀವು ಹಂಗೆ ಮಾಡಬೇಕು ಅಂತ ಕೇಳ್ಕೊಂಡು, ಅವರು ಹಂಗೆ ಇದ್ದಾರೆ, ನಾವು ಹಂಗೆ ಇದ್ದೀವಿ. ಪಕ್ಷ ಬೇರೆ ಇರ್ಬೋದು. ಇವಾಗ ಲೆಕ್ಕ ಮಾಡಕ್ ಹೋದ್ರೆ ನಾವಿಬ್ರು ಒಂದೇ ಊರವ್ರೆ ಲೆಕ್ಕಕ್ಕೆ. ಇವಾಗ ಅವರು ಕುಂಬಾರಳ್ಳಿಯವರು, ನಾನು ಕುಂಬಾರಳ್ಳಿ ಸರ್ವೇದಾರ ಮನೆಯವರು. 2008ರಿಂದ ಅಲ್ಲೇ ಇದೀವಿ ಮನೆಯಲ್ಲಿ. ಅಂದ್ರೆ ಓಟ್ ಮಾತ್ರ ಅಲ್ಲಿದೆ, ಇಲ್ಲೇ ಪಕ್ಕದಲ್ಲಿ ಇರ್ತೀವಿ ನಾವೆಲ್ಲ ಅಂತ ಹೇಳ್ತಾ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇನ್ನ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಮಾಜ ಒಂದಾಗಲಿ, ಸಮಾಜ ಒಗ್ಗಟ್ಟು. ಕೆಲವರು ಕಾಣಿಸ್ತಾ ಇಲ್ಲ ಇವತ್ತು ಇಲ್ಲಿ, ಕೆಲವರು ಹಿರಿಯರೆಲ್ಲ ಕಾಣಿಸ್ತಾ ಇಲ್ಲ. ಇವತ್ತು ನೋಡಿ ನಮ್ಮ ಶ್ರೀಕೃಷ್ಣನ ಕಾಣಿಸ್ತಾ ಇಲ್ಲ. ನೀವು ಆದಿನಾರಾಯಣ ಅವರಿಗೆ ಕರೆದಿಲ್ಲ, ಯಾಕಂದ್ರೆ ಆದಿನಾರಾಯಣ ಅವರಿಗೆ ಒಬ್ಬರು ಕೊಟ್ಟಿರುವಂತ ಟಿಕೆಟ್ ಅನ್ನ, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಅನ್ನ ತಪ್ಪಿಸಿ ಅವ್ರಿಗೆ ತೆಗೆಸಿ ಆದಿನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟೆ. ಯಾರ ಕೈಲಾದ್ರೂ ಶಕ್ತಿ ಇದೆಯಲ್ಲ, ನೀವು ಯಾರಾದ್ರೂ ಮಾಡೋಕ್ಕಾಗುತ್ತಾ? ಅಷ್ಟು ಮಾಡಿದೆ. ಅದು ಏನು ಫೋನಲ್ಲೇ ಮಾಡಿದೆ, ಹೋಗಿ ಎಲ್ಲ ಕುತ್ಕೊಂಡು ಮಾಡಿಲ್ಲ. ಆಗ ಆತನ ಹಣೆಬರ ಸರಿ ಇಲ್ಲ ಗೊತ್ತಿಲ್ಲ, ಅದನ್ನ MLA ಆಗಿಲ್ಲ. ಇಲ್ಲಾಂದ್ರೆ ಒಂದು MLA ಆಗ್ತಾ ಇದ್ದ, ನನಗೂ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಇತ್ತು. ಆದ್ರಿಂದ ನನಗೂ ಕೆಲವೊಂದು ತೊಂದರೆಗಳಾಯಿತು. ಆದ್ರೂ ಪರವಾಗಿಲ್ಲ, ನಾನು ಫೇಸ್ ಮಾಡೋ ಶಕ್ತಿ ಇದೆ, ಮಾಡ್ತೀನಿ. ಇವತ್ತು ನೋಡಿ ಶ್ರೀಕೃಷ್ಣನ ಬಂದಿಲ್ಲ, ಆದಿನಾರಾಯಣನ ಬಂದಿಲ್ಲ, ಆಮೇಲೆ ನಮ್ಮ CV ಗೋಪಾಲ್ ಅವರು ಬಂದಿಲ್ಲ. ಈ ಥರ ಅನೇಕ ಜನ ದೊಡ್ಡವರು ಇನ್ನ ಬರದೇ ಇರೋದಕ್ಕೂ ಕಾರಣಗಳಿದ್ದಾವೆ. ದಯವಿಟ್ಟು ಸಮಾಜದ ಎಲೆಕ್ಷನ್ ಬಂದಾಗ, ರಾಜಕೀಯ ಬಂದಾಗ ಅಲ್ಲಿ ಹೊಡೆದಾಡೋಣ ಬನ್ನಿ ರೋಡಲ್ಲಿ. ನಿನ್ನ ಪಾರ್ಟಿ ನೀನು ಓಟ್ ಹಾಕೋ, ನನ್ನ ಪಾರ್ಟಿ ನಾನು ಓಟ್ ಹಾಕೊಳ್ತೀನಿ. ಆದರೆ ಸಮಾಜ ವಿಚಾರ ಬಂದಾಗ, ಸಮಾಜದ ಕಾರ್ಯಕ್ರಮ ಬಂದಾಗ ಯಾರು ದೂರ ಆಗೋದು ಬೇಡ. ಎಲ್ಲ ಒಗ್ಗಟ್ಟಾಗಿ ಕುತ್ಕೊಂಡು ನಮ್ಮ ಸಮಾಜವನ್ನು ಉಳಿಸ್ಕೊಳ್ಳೋಣ. ಸಮಾಜವನ್ನು ಏಳಿಗೆಗಾಗಿ ನಾವು ನಿಂತ್ಕೊಳ್ಳೋಣ. ಸಮಾಜದ ಏಳಿಗೆಗಾಗಿ KRS ಕಟ್ಟೆಯನ್ನು ಕಟ್ಟಿರೋರು ಆ ಕಟ್ಟೆ ಬರ ನಿಲ್ಬೇಕು. ನೀವು ಅದೆಷ್ಟು ಸ್ಟ್ರಾಂಗ್ ಆಗಿದೆಯೋ ಆ ಸ್ಟ್ರಾಂಗ್ ಆಗಿ ಸಮಾಜದ ಏಳಿಗೆಗಾಗಿ ಇರಬೇಕು. ಇದರಲ್ಲಿ ಯಾವುದೇ ಡಿಫ್ರೆನ್ಸಸ್ ಬರಬಾರ್ದು ಅಂತ ಹೇಳ್ತಾ, ನೀವೆಲ್ಲರೂ ಒಗ್ಗಟ್ಟಾಗಿದೆ, ನಿಮ್ಮ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ತಾ ನಿಮ್ಮ ಅಣ್ಣ ತಮ್ಮಂದಿರಾಗಿ ನಾವು ಇರ್ತೀವಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಬಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.